ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು 27 ಫೆಬ್ರವರಿ 2024ರಂದು ನಡೆದಂತಹ ಮೊದಲನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನ ಅನಲೈಸಿಸ್ ಮಾಡ್ತಾ ಇದೀವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಏನಿದೆ ನೋಡ್ರಿ. 5 ಕ್ರಮಾಗತ ಸಂಖ್ಯೆಗಳ ಸರಾಸರಿ 19 ಆಗಿದೆ. ಈ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ನೋಡಿದ ತಕ್ಷಣ ಆನ್ಸರ್ ಟಿಕ್ ಹಾಕ್ಬೋದು, 21 ಅಂತ. ಹೆಂಗಪ್ಪ ನೋಡ್ರಿ, 5 ಸಂಖ್ಯೆಗಳು ಕ್ರಮಾಗತ ಅಂದ್ರೆ ಕಂಟಿನ್ಯೂ, 1 2 3 4 5. ಸರಾಸರಿ ಯಾವಾಗಲೂ ನಿಮ್ಗೆ ಗೊತ್ತದ ಮಧ್ಯದಲ್ಲಿರುವಂತಹ ಸಂಖ್ಯೆನೇ ಆಗಿರ್ತದೆ. ಈ ಕಡೆ 2 ಈ ಕಡೆ 2 ಅಂದ್ರೆ ಮಧ್ಯದಲ್ಲಿರುವಂತಹ ಸಂಖ್ಯೆ ಯಾವುದು? 19. ದೊಡ್ಡ ಸಂಖ್ಯೆ ಯಾವುದು ನೋಡ್ರಿ? ಇದ್ರ ಮುಂದಿನ ಸಂಖ್ಯೆ ಯಾವ್ದ? 20. ಇದ್ರ ಮುಂದಿನ ಸಂಖ್ಯೆ ಯಾವ್ದು? 21. ಹಂಗಾರ ಈ ಸಂಖ್ಯೆ ಯಾವುದು? 21. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಚಿಕ್ಕ ಸಂಖ್ಯೆ ಕೇಳಿದ್ರೆ 19ರಾಗಿ 2 ಕಳೆದು ಏನಂತ ಟಿಕ್ ಹಾಕ್ತಿದ್ವಿ? 17 ಅಂತ ಟಿಕ್ ಹಾಕ್ತಿದ್ವಿ. ಹಂಗಂದ್ರೆ ಈ ಪ್ರಶ್ನೆಯ ಉತ್ತರ ಏನು? ಆಪ್ಷನ್ 2 21. ಒಂದು ವೇಳೆ ಜಿ ಅನುಪಾತ ಹೆಚ್ಚಿನ ಬೆಲೆ ಎಷ್ಟು ಕೊಟ್ಟರ? 3:7. ಆದರೆ ಜಿ ಅನುಪಾತ ಜಿ ಪ್ಲಸ್ ಹೆಚ್ಚಿನ ಬೆಲೆ ಎಷ್ಟು? ಜಿ ಬೆಲೆ ಎಷ್ಟು ಕೊಟ್ರಲ್ಲಿ? 3. ಓಕೆ. ಆಮೇಲೆ ಜಿ ಪ್ಲಸ್ ಎಚ್ ಅಂದ್ರೆ 3 + 7 ಎಷ್ಟಾಯ್ತು? 10. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಎಷ್ಟು ಈಸಿ ಆಗಿರುವಂತಹ ಪ್ರಶ್ನೆ ಅದ ನೋಡ್ರಿ. ಆಮೇಲೆ ಒಂದು ವೇಳೆ ಪಿ ಶೇಕಡಾ ಮೌಲ್ಯವು 729 ಆಗಿದ್ದರೆ ಪಿ ಯ ಬೆಲೆ ಎಷ್ಟು? 27 ಎಲ್ಲರ ಐತೆ ನೋಡ್ರಿ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಹೆಂಗ್ರಿ? ಪಿ ಶೇಕಡ ಅಂದ್ರೆ ಪಿ ಭಾಗಿಸು 100 ಇಸ್ ಈಕ್ವಲ್ ಟು ಎಷ್ಟು ಅಂತ ಕೊಟ್ರ ಅವರು? 729 ಅಂತ ಕೊಟ್ರ. ಪಿ ಇಂಟು ಪಿ ಅಂದ್ರೆ ಏನಾಕತಿ? ಪಿ ಸ್ಕ್ವೇರ್ ಆಗ್ತತಿ. ಓಕೆ. 700 ನಮ್ಗೆ ಗೊತ್ತಾಕತಿ. ಪಿ ಸ್ಕ್ವೇರ್ ಅಂತಂದ್ರೆ ನಾವು ಪಿ ಕಂಡುಹಿಡಿಬೇಕಂದ್ರೆ ಈ ಸ್ಕ್ವೇರ್ ಈ ಕಡೆ ಕಳೆದ್ರೆ ಏನಾಕತಿ? ಸ್ಕ್ವೇರ್ ರೂಟ್ ಆಗ್ತತಿ. 729 ಸ್ಕ್ವೇರ್ ರೂಟ್ ಏನು? 27. ಡೈರೆಕ್ಟ್ ಮೈಂಡ್ ಒಳಗ ಮಾಡಬಹುದಾಗಿತ್ತು. ಇರ್ಲಿ, ಈ ಭಾಗಾಕಾರ ಒಳಗಿದ್ದದ್ 100 ಈ ಕಡೆ ಬಂದ್ರೆ ಏನಾಗ್ತತಿ? ಗುಣಾಕಾರ ಒಳಗ ಆಗ್ತತಿ. ನೋಡ್ರಿ, 7 2 9 ಮುಂದೆರಡು 0. ಸ್ಕ್ವೇರ್ ಇದ್ದದ್ ಈ ಕಡೆ ಬಂದ್ರ ಸ್ಕ್ವೇರ್ ರೂಟ್. ಓಕೆ. 729 ಸ್ಕ್ವೇರ್ ರೂಟ್ ಏನು? 27. 2 0 ಇದ್ರೆ ಸ್ಕ್ವೇರ್ ರೂಟ್ ಒಳಗೆ ಏನಾಕತಿ? 1 0 ಆಗ್ತತಿ. 270 ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. 4ನೆಯ ಪ್ರಶ್ನೆ. ಒಂದು ಕೆಲಸದ ಅರ್ಧ ಭಾಗವನ್ನು ಡಿ ಒಬ್ಬನೇ 100 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. ಹಾಗಾದರೆ 47 ದಿನಗಳಲ್ಲಿ ಆ ಕೆಲಸದ ಶೇಕಡ ಎಷ್ಟು ಭಾಗ ಪೂರ್ಣಗೊಂಡಿರುತ್ತದೆ? ನೋಡ್ರಿ, ಡಿ 100 ದಿವಸನ್ಯಾಗ ಎಷ್ಟು ಶೇಕಡ ಕೆಲಸ ಮಾಡ್ತಾನಪ್ಪ ಅವ? 50%. ಅರ್ಧ ಅಂದ್ರ ಏನ? 50%, ಹೌದಿಲ್ಲ? 100 ದಿವಸದೊಳಗ ಅರ್ಧ ಕೆಲಸ ಮಾಡ್ತಾನ. ಅರ್ಧ ಅಂದ್ರ 50%. ಓಕೆ. ಹಂಗಾರೆ ಎಷ್ಟು ದಿವಸನ್ಯಾಗ ಕೇಳ್ಯಾರ ಅವರು? 47 ದಿವಸನ್ಯಾಗ ಎಷ್ಟು ಶೇಕಡ ಕೆಲಸ ಮಾಡ್ತಾನಂದರು. ಈಸಿ ಆಗಿರುವಂತಹ ಪ್ರಶ್ನೆ. 51 52 2 1 2 2 2 4 2 3 6 23 ಪಾಯಿಂಟ್ ಯಾವ ಆಪ್ಷನ್ ಐತಿ ನೋಡ್ರಿ? ಆಪ್ಷನ್ 4 23.5. 23.5 ಅಂದ್ರೆ ಎಷ್ಟು ಬಂತು? 47 ಬರ್ತದ. ಓಕೆ. ಹಂಗಂದ್ರೆ ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ 4 ಸರಿಯಾಗಿರುವಂತದ್ದು. ಮುಂದಿನ ಪ್ರಶ್ನೆ ನೋಡ್ರಿ, ಸಿಂಪ್ಲಿಫಿಕೇಶನ್ ಪ್ರಶ್ನೆ. ಫಸ್ಟ್ ಈ ಬ್ರಾಕೆಟ್ ಸಾಲ್ವ್ ಮಾಡೋಣ. 10 × 10 ಅಂದ್ರ 10 × 100 ಅಂದ್ರ 1000. 1000 ಭಾಗಿಸು 3000 ಅಂದ್ರೆ ಎಷ್ಟು ಬರ್ತದ? 3. ಮೈಂಡ್ ಒಳಗ ಮಾಡೋದು 3 ಬಂತಿದ್ರದ್ದು. ಓಕೆ. 10 × 3 10 × 100 × 10 ಅಂದ್ರ 1000. ಓಕೆ. 1000ದಾಗ 100 ಕಳೆದ್ರ 900. 900 + 3 ಅಂದ್ರ 903. ಗೊತ್ತಾಯ್ತಿಲ್ಲ? ನೋಡ್ರಿ, 10 × 100 ಅಂತ ಫಸ್ಟ್ ಬರ್ಕೊಂಡು ಗುಣಾಕಾರ. 10 × 100 ಅಂತಂದ್ರ 1000 ಮೈನಸ್ 100 ಪ್ಲಸ್ 3000 ಭಾಗಿಸು 10 × 100 ಅಂದ್ರ 1000. ಓಕೆ. 3 0 ಇಂದ 3 0 ಕ್ಯಾನ್ಸಲ್. 1000ದಾಗ 100 ಕಳೆದ್ರ 900 ಪ್ಲಸ್ 3 ಅಂತಂದ್ರೆ ಎಷ್ಟು ಬಂತು? 903. ಮೈಂಡ್ ಒಳಗ ಮಾಡಬಹುದು ಅಂತ ಪ್ರಶ್ನೆ ಆಗಿತ್ತು. 6ನೆಯ ಪ್ರಶ್ನೆ ನೋಡ್ರಿ. ಒಂದು ಅಂಗಿಯ ನಮೂದಿತ ಬೆಲೆ 1200 ರೂಪಾಯಿ ಆಗಿದೆ. ಅದರ ಮೇಲೆ 15% ರಿಯಾಯಿತಿ ನೀಡಲಾಗಿದೆ. ಹಾಗಾದ್ರೆ ಅಂಗಿಯ ಮಾರಾಟ ಬೆಲೆ ಕಂಡಿಡಿರಿ. 100 ರೂಪಾಯಿ ವಸ್ತು ಇತ್ತು ಅನ್ಕೋರಿ. ಅದ್ರ ಮ್ಯಾಗ 15% ಡಿಸ್ಕೌಂಟ್ ಕೊಟ್ರ. 15% ಡಿಸ್ಕೌಂಟ್ ಕೊಟ್ರ ಅಂದ್ರ ಮಾರಿರ್ತಾನೆ ಎಷ್ಟಕ್ಕವ? 85ಕ್ಕೆ ಮಾರಿರ್ತಾನು, ಹೌದಲ್ಲ? ಓಕೆ. ಇಲ್ಲಿ ಯಾವ್ದು ಕೊಟ್ಟರು? ನಮೂದಿತ ಬೆಲೆ. ನಮೂದಿತ ಬೆಲೆ ಎಷ್ಟಿತ್ತು? 100 ಇತ್ತು. 100 ಅಂದ್ರ
1200 ರೂಪಾಯಿ. 15% ಡಿಸ್ಕೌಂಟ್ ಕೊಟ್ಟಾನ ಅಂದ್ರೆ ಎಷ್ಟು? 85 ಅಂದ್ರೆ ಎಷ್ಟು? 2 0 ಇಂದ 2 0 ಕ್ಯಾನ್ಸಲ್ ಆಯ್ತು. 85 ಎರಡ್ಲೆ 170. ಹೆಂಗ್ರಿ? 8 ಎರಡ್ಲೆ 16, 5 ಎರಡ್ಲೆ 10, 160ಕ್ಕೆ 10 ಕೂಡಿಸಿರ 170 ಮುಗೀತು. 85 ಒಂದ್ಲೆ 85. 85ಕ್ಕೆ 10 ಕೂಡಿಸಿದ್ರೆ ಎಷ್ಟಾಯ್ತು? 95. ಮ್ಯಾಗ್ 7 ಕೂಡಿಸಿದ್ರೆ ಎಷ್ಟಾಯ್ತು? 102 ಆಯ್ತು. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 7ನೆಯ ಪ್ರಶ್ನೆ ನೋಡ್ರಿ, ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ. ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡೋಣ. ಫಸ್ಟ್ ಬ್ರಾಕೆಟ್ ಒಳಗ ಗುಣಾಕಾರ 7 ಎರಡ್ಲೆ 14. ಓಕೆ, 14 9 ಮೈನಸ್ 1 ಅಂತಂದ್ರೆ ಎಷ್ಟು ಬಂತು? 8. 14 ಪ್ಲಸ್ 8 ಅಂತಂದ್ರೆ ಎಷ್ಟು ಬಂತು? 20. 14 ಪ್ಲಸ್ 8 ಅಂದ್ರೆ 22. 22 ಭಾಗಿಸು 22 ಅಂದ್ರೆ ಎಷ್ಟು ಬಂತು? 1. 1 ಪ್ಲಸ್ 9 4 36, 9 2 18, 3 ಅಂತಂದ್ರ 21. 214 1 ಕೂಡಿಸಿರ 217. ಹಿಂಗ ಮಾಡ್ರಿ. ಇಲ್ಲ ಅಂದ್ರೆ ನಾವು ಸಾಲ್ವ್ ಮಾಡ್ತೀವಿ ಅಂತಂದ್ರೆ ನಾರ್ಮಲ್ ಆಗಿ ಮಾಡ್ರಿ. 22 ಭಾಗಿಸು ಈ ಬ್ರಾಕೆಟ್ ಅನ್ನು ಫಸ್ಟ್ ಸಾಲ್ವ್ ಮಾಡೋಣ. 7 ಎರಡ್ಲೆ 14, 9ರಾಗ 1 ಕಳೆದ್ರೆ 8, ನಡಕ್ ಪ್ಲಸ್ ಐತಂದ್ರೆ ಎಷ್ಟೈತಿದು? 22. 22 ಭಾಗಿಸು 22 ಪ್ಲಸ್ 9 4 36, 9 2 18, 3 21, 22 ಒಂದ್ಲೆ 22 ಒಂದ್ಲೆ. ಹಂಗಾರೆ ಎಷ್ಟು ಬಂತು? 1. 214 1 ಕೂಡಿಸಿದ್ರೆ 217. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಆದಷ್ಟು ನೀವೇನ್ ಮಾಡ್ರಿ, ಸಿಂಪ್ಲಿಫಿಕೇಶನ್ ಪ್ರಶ್ನೆನ ಮೈಂಡ್ ಒಳಗ ಕ್ಯಾಲ್ಕುಲೇಟ್ ಮಾಡಕ ಟ್ರೈ ಮಾಡ್ರಿ. ಓಕೆ ನೋಡ್ರಿ, ಇಲ್ಲಿ ಏನದ? 13ರಿಂದ ಕಟ್ತಾವಣ. 13 ಒಂದ್ಲೆ 13, 13 5 65, 13 6 78. 78 ಅಂತಂದ್ರೆ ಎಷ್ಟು ಉಳಿತದ? 11. ಓಕೆ, 13 9 117. ಎಷ್ಟು ಬಂತಿದ್ರು? 69. ಪ್ಲಸ್ ಐತಿ ಪ್ಲಸ್ 15 15 225 ಮೈನಸ್ 27. ನೋಡ್ರಿ, ಇಲ್ಲೆಲ್ಲ ಲಾಸ್ಟ್ ಡಿಜಿಟ್ ಬೇರೆ ಬೇರೆ ಇದಾವ. ಹಂಗಾರೆ ಏನ್ ಮಾಡೋಣ ಈಗ? ಡೈರೆಕ್ಟ್ ಇವನ್ ಲಾಸ್ಟ್ ಡಿಜಿಟ್ ಅಷ್ಟೇ ಚೆಕ್ ಮಾಡೋಣ. 9 5 ಕೂಡಿಸಿದ್ರೆ ಎಷ್ಟು ಬಂತು? 14. ಇಲ್ಲಿ ಮೈನಸ್ ಐತಿ. 14ರಾಗ 7 ಕಳೆದ್ರೆ ಎಷ್ಟು ಬರ್ತೈತಿ? ಲಾಸ್ಟ್ 7 ಬರಬೇಕು. ಹಂಗಾರೆ ಲಾಸ್ಟ್ ಯಾವ ಆಪ್ಷನ್ 7 ಐತಿ ನೋಡ್ರಿ? ಆಪ್ಷನ್ 1 ಐತಿ. ಇದ ಟಿಕ್ ಹಾಕ್ರಿ, ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿ. ಇಲ್ಲ ನಾವು ಪೂರ್ತಿಯಾಗಿ ಸಾಲ್ವ್ ಮಾಡ್ತೀವ್ರಿ ಅಂತಂದ್ರೆ ಏನ್ ಮಾಡ್ರಿ? 225ಕ್ಕೆ 70 ಕೂಡಿಸಿ 1 ಕಳೆದ್ ಬಿಡ್ರಿ. 70 ಕೂಡಿಸಿದ್ರೆ ಎಷ್ಟು ಬಂತು? 295. 295ರಾಗ 1 ಕಳೆದ್ರೆ 294. 294ರಾಗ ಎಷ್ಟು ಕಳಿಬೇಕೀಗ? 27 ಕಳಿಬೇಕು. 4ರಾಗ 7 ಕಳೆಯಕ್ ಬರಂಗಿಲ್ಲ. 14ರಾಗ 7 ಕಳೆದ್ರೆ 7 ಬಂತು. 9ರಾಗ 3 ಕಳೆದ್ರೆ 6 ಬಂತು. 2ಕ್ಕೆ 2 ಬಂತು. 267 ಉತ್ತರ. 9ನೆಯ ಪ್ರಶ್ನೆ ನೋಡ್ರಿ, ಒಬ್ಬ ವ್ಯಕ್ತಿಯು ಒಂದು ಕಪ್ಪನ್ನು 1792ಕ್ಕೆ ಮಾರುವ ಮೂಲಕ 12% ಲಾಭ ಗಳಿಸ್ತಾನೆ. ಒಂದು ವೇಳೆ ಅವನು 1472ಕ್ಕೆ ಮಾರಿದ್ದರೆ ಉಂಟಾಗುತ್ತಿದ್ದ ಶೇಕಡಾವಾರು ನಷ್ಟ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, 1792 ರೂಪಾಯಿಗೆ ಮಾರ್ಯಾಣ. ಇದರಿಂದ ಏನಾಗತ್ತೈತಿ? ಅವಂಗ 12% ಲಾಭ ಆಗತ್ತೈತಿ. 12% ಲಾಭ ಅಂದ್ರೆ ಎಷ್ಟಾಯ್ತು? 100 ರೂಪಾಯಿ ವಸ್ತುನ 12 ರೂಪಾಯಿ ಲಾಭ ಮಾರತಾನ ಅಂದ್ರೆ ಎಷ್ಟಕ್ಕೆ ಮಾರಿರ್ತಾನವ? 112% ಮಾರಿರ್ತಾನ. ಹೌದಾ? ಹಂಗಾರೆ ಇಲ್ಲಿ ಎಷ್ಟಕ್ಕ? 1472ಕ್ಕೆ ಮಾರಿರ ಎಷ್ಟು ಲಾಭ ಆಕಿತ್ತು ಅಥವಾ ಎಷ್ಟು ನಷ್ಟ ಆಕಿತ್ತು ಅಂತ ಕೇಳ್ಯಾರ ಅವ್ರು. ಓಕೆ, ಈಗ ನೋಡ್ರಿ, ಎಲ್ಲಿ ಮಾಡೋಣ? ಕಡತ 112 ಒಂದ್ಲೆ 112 ಒಂದ್ಲೆ. ಹೆಂಗ್ರಿ ಸರ್ ಇಷ್ಟೊಂದು ದೊಡ್ಡದ? ಹೊಡಿನೋ ಸುಮ್ ಹಂಗ. ಓಕೆ, ಈಗ ಎಷ್ಟು ಉಳಿತದ? 112. ಇಲ್ಲಿ ಲಾಸ್ಟಿಕ್ ಏನೈತಿ ಈಗ? 112 ಒಂದ್ಲೆ ಅಂತಂದ್ರೆ 112 ಕಳೆದ್ ಬಿಡೋಣ. 12 ಕಳೆದ್ರೆ ಎಷ್ಟು ಬಂತಿದ್ರಾಗ? 67 ಬಂತು. ಎಷ್ಟು ಬಂತು? 67. ನಾ ಪೂರ್ತಿ ಕಳೆತಿಲ್ಲ, ಇದ್ರಾಗ 12 ಅಷ್ಟೇ ಕಳೆತೀನಿ. 1ರಿಂದ 1 ಅಂತೂ ಹೋಗತ್ತೆ. 79ರಾಗ 12 ಕಳೆದ್ರೆ ಎಷ್ಟು ಬಂತು? 7ರಾಗ 1 ಕಳೆದ್ರೆ 6, 9ರಾಗ 2 ಕಳೆದ್ರೆ 7, 672 ಬಂತು. ನೋಡ್ರಿ, 2ರ ಮಗ್ಯಾಗ ಲಾಸ್ಟ್ 2 ಯಾವಾಗ ಬರ್ತೈತಿ? 2 6 12 ಬರ್ತೈತಿ. ಹೌದಲ್ಲ? ಹಂಗಾರೆ ಜಸ್ಟ್ 6 ಅನ್ಕೊಂಡು ಚೆಕ್ ಮಾಡೋಣ. 6 2 12 ಬಂತು. 11 6 66 ಪ್ಲಸ್ 1 ಅಂದ್ರೆ 67 ಬಂತು. ಕರೆಕ್ಟಾ? ಹಂಗಾರ ಇದು ಎತ್ತರಲ್ಲೇ ಭಾಗ ಆಗತೈತಿ? 16ರಿಂದ ಭಾಗ ಆಗತೈತಿ. ಓಕೆ, ಇನ್ನ 16 ಒಂದ್ಲೆ 16, 16 5 16 6 96, 16 16 ಎಷ್ಟಲೇ ಹೊಡಿನು? 16 9 ಹೊಡಿನ? 16 9 144. ಓಕೆ, 44 ಅಂದ್ರೆ ಎಷ್ಟು ಉಳಿತು? 3 ಉಳಿತು. 16 2 32. ಹಂಗಾರೆ ಎಷ್ಟು ಬಂತು? 92% ಮಾರಾಟ ಮಾಡ್ಯಾನಾಯ್ತು. 100 ರೂಪಾಯಿ ವಸ್ತುನ 92% ಮಾರ್ಯಾಣ ಅಂದ್ರೆ ಎಷ್ಟು % ಲಾಸ್ ಆಗಿರ್ತದೆ ಅವಂಗ?
8% ಲಾಸ್ ಆಗಿರ್ತದೆ. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೀವು ಎಷ್ಟು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಷ್ಟೇನಾಗ್ತದೆ, ಈ ಒಂದು ಪ್ರಶ್ನೆಗಳು ಬೇಗ ಮುಗಿತವ. ನೀವು ಫಸ್ಟ್ 4ರಲ್ಲಿ ಆಮೇಲೆ 8ರಲ್ಲಿ ಹಿಂಗ್ ಮಾಡ್ಕೋತ ಕುಂಡ್ರಕ್ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ 10ನೆಯ ಪ್ರಶ್ನೆ ನೋಡ್ರಿ. ಒಂದು ಮೊತ್ತದ ಮೇಲೆ ಪಡೆದ ಸರಳ ಬಡ್ಡಿಯ ಮೊತ್ತದ 81/100ರಷ್ಟು ಭಾಗವಾಗಿದೆ. ಒಂದು ವೇಳೆ ಹಣ ಹೂಡಿದ ವರ್ಷಗಳ ಸಂಖ್ಯೆಯು ವಾರ್ಷಿಕ ಬಡ್ಡಿ ದರಕ್ಕೆ ಸಮನಾಗಿದ್ದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ನೋಡ್ರಿ 9%. ಹೆಂಗಪ್ಪ ಅಂತ ಹೇಳ್ತೀನಿ ನೋಡ್ರಿ. ನಮಗ ಸೂತ್ರ ಗೊತ್ತದ, PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ. ಅಸಲು ಎಷ್ಟಿತ್ತಪ್ಪ? 100 ರೂಪಾಯಿ. ಅಸಲು ಎಷ್ಟಿತ್ತು? 100 ರೂಪಾಯಿ. ಟೈಮ್ ಎಷ್ಟಿತ್ತು ಗೊತ್ತಿಲ್ಲ, ಎಕ್ಸ್ ಅನ್ಕೊಂಡಿವಿ. ರೇಟು ಎಷ್ಟಿತ್ತು ಗೊತ್ತಿಲ್ಲ, ಅದನ್ನು ಎಕ್ಸ್ ಅನ್ಕೊಂಡಿವಿ. ಯಾಕ? ಟೈಮ್ ಏನೈತಿ 6ಕ್ಕ ಈಕ್ವಲ್ ಐತಿ. ಹಂಗಾರೆ ಇದು ಎಕ್ಸ್ ಇದ್ರೆ ಇದು ಏನಾಗ್ತದೆ? ಎಕ್ಸ್ ಆಗ್ತದೆ. ಭಾಗಿಸು 100 ಈಸ್ ಈಕ್ವಲ್ ಟು ಬಡ್ಡಿ ಎಷ್ಟು ಬಂದತ್ತು ಅಂತ ಹೇಳ್ಯಾರ ಅವರು? 81. ಇಲ್ಲಿ ಕೆಳಗಿದ್ದದ್ 100, ಈ 100 ಕ್ಯಾನ್ಸಲ್ ಆಯ್ತು. ಹಂಗಾರೆ ಇಲ್ಲಿ ಏನ್ ಉಳಿತು? ಎಕ್ಸ್ ಸ್ಕ್ವೇರ್. ಇಲ್ಲಿ ಏನ್ ಬಂತು? 81. ಸ್ಕ್ವೇರ್ ಹೋಗಿ ಈ ಕಡೆ ಬಂದ್ರೆ ಏನಕ್ಕತಿ? ಸ್ಕ್ವೇರ್ ರೂಟ್. 81 ಸ್ಕ್ವೇರ್ ರೂಟ್ ಏನು? 9. ಡೈರೆಕ್ಟ್ ಆನ್ಸರ್. ಯಾವಾಗ ಇವೆರಡೂ ಸಮ ಅದಾವ ಅನ್ಕೊಂಡಿವಿ ಅವಾಗ ಏನಂತ ಬಂತು? ಇದ್ರದ್ದು ಎಕ್ಸ್ ಸ್ಕ್ವೇರ್ ಅಂತ ಬಂತು. ಎಕ್ಸ್ ಸ್ಕ್ವೇರ್ ಬೆಲೆ ಎಷ್ಟೈತಿ? ಇಲ್ಲಿ 81 ಐತಿ. ಡೈರೆಕ್ಟ್ ಅಂಡರ್ ರೂಟ್ ಮಾಡ್ರೆ ಎಷ್ಟು ಬರ್ತದ? 9 ಬರ್ತದ. ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. 11ನೆಯ ಪ್ರಶ್ನೆ ನೋಡ್ರಿ. 17 ವಿದ್ಯಾರ್ಥಿಗಳ ಸರಾಸರಿ 180 ಆಗಿದೆ. ಆದರೆ ಒಬ್ಬ ವಿದ್ಯಾರ್ಥಿಯ ಅಂಕವನ್ನು 27ರ ಬದಲು 72 ಹಚ್ಚಾರ. ಅಂದ್ರೆ ಹೆಚ್ಚಿಗೆ ಹೆಚ್ಚಾರ. ಕರೆಕ್ಟ್ ಇದ್ದದ್ದು ಕಡಿಮೆ, ತಪ್ಪಾಗಿ ಹೆಚ್ಚಿಗೆ ಹೆಚ್ಚಾರ. ಹಾಗಾದ್ರೆ ಅವರು ಗಳಿಸಿದ ಸರಾಸರಿ ಅಂಕ ಎಷ್ಟು? ಸರಿಯಾಗಿ ಗಳಿಸಿದ್ದು ಮೊದಲೇಕೆ ಎಷ್ಟು ಸರಾಸರಿ ಬಂದಿತ್ತು? ಈಗ 180 ಬಂದಿತ್ತು. ಎಷ್ಟು ಬಂದಿತ್ತು? 180 ಬಂದಿತ್ತು. ಈಗ ಏನಾಗೈತಿ? ಅವು ಮೊದಲೇಕೆ ಏನ್ ಮಾಡ್ಯಾರ? ಅವರು ಹೆಚ್ಚಿಗೆ ಹೆಚ್ಚಾರ. ಹಂಗಾರೆ ಕರೆಕ್ಟ್ ಇದ್ದದ್ದು ಏನಾಕತಿ? ಕಡಿಮೆ ಆಕತ್ಲೋ. ಕಡಿಮೆ ಆಕತ್ತನ ಏನ್ ಬರ್ಕೊಂಡಿವಿ? ಇಲ್ಲಿ ಮೈನಸ್ ಅಂತ ಬರ್ಕೊಂಡ್ವಿ. ಕಡಿಮೆ ಆಗತ್ತ ಏನ್ ಬರ್ಕೊಂಡ್ವಿ? ಮೈನಸ್ ಅಂತ ಬರ್ಕೊಂಡ್ವಿ. ಎಷ್ಟು ಕಡಿಮೆ ಆಗ್ಬೇಕು ನೋಡ್ರಿ? 30 ಅನ್ಕೊಡ್ರಿ. 30 ಅನ್ಕೊಂಡ್ರೆ ಎಷ್ಟು? 40 ಹೆಚ್ಚಿಗೆ, 42 ಹೆಚ್ಚಿಗೆ ಆತ. 42 ಪ್ಲಸ್ ಇದ್ರಾಗಿನ 3 ಅಂದ್ರ 45 ಕಡಿಮೆ ಆಗ್ಬೇಕು. ಈಗ ಎಷ್ಟು ಕಡಿಮೆ ಆಗ್ಬೇಕು? 45. ಇದು ಎಷ್ಟು ಮಂದಿ ನಡಕ? 17 ಮಂದಿ ನಡಕ. 17 ಮಂದಿ ನಡಕ ಅಂತಂದ್ರೆ ಏನ್ ಮಾಡ್ಬೇಕು? ಇದನ್ನ 17ರಿಂದ ಭಾಗಿಸ್ಬೇಕು. 17 ಒಂದ್ಲೆ 17, 17 17 ಎರಡ್ಲೆ 34. 34 ಅಂದ್ರೆ ಎಷ್ಟು ಉಳಿತಿದೆ? 6 5 11 ಉಳಿತು. ಓಕೆ, ಪಾಯಿಂಟ್ ಕೊಟ್ಟಿವಿ. 0 ಆತು. 17 6ಲೆ 102. ನೋಡ್ರಿ, 2.6 ಕಡಿಮೆ ಮಾಡ್ಬೇಕು. ನಾವು 2.6 ಕಡಿಮೆ ಮಾಡೋ ಬದ್ಲಿ ಎಷ್ಟು ಮಾಡೋನು? 3 ಕಡಿಮೆ ಮಾಡೋನು. 4 ಕೂಡಿಸ್ಬಿಡೋಣ. ಅದಕ್ಕೆ 180ರಾಗ 3 ಕಡಿಮೆ ಮಾಡ್ರೆ ಎಷ್ಟು ಬಂತು? 177 ಬಂತು. ಓಕೆ, ಆಮೇಲೆ 4 ಕೂಡಿಸ್ಬಿಡೋಣ. 4 ಕೂಡಿಸ್ರೆ ಎಷ್ಟು ಬಂತು? 477 ಪಾಯಿಂಟ್. ಯಾವ ಆಪ್ಷನ್ ಐತಿ ನೋಡ್ರಿ? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಏನಿಲ್ಲ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ 180ರೊಳಗೆ 2.6 ಕಳೀರಿ, ಡೈರೆಕ್ಟ್ ಆಗಿ ಬಂದ್ಬಿಡ್ತದ. ಓಕೆ, ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ ನೋಡ್ರಿ. 5 ಒಂದ್ಲೆ 5, 5 ಒಂದ್ಲೆ 5, 3 ಉಳಿತಾ? 5 7ಲೆ 35, ಮುಂದೆ 2 0. ಎಷ್ಟು ಬಂತಿದ್ರದ್ದು? 1700. ಪ್ಲಸ್ ಐತಿ, ಪ್ಲಸ್ ಗುಣಾಕಾರ ಮಾಡೋಣ. 6 4ಲೆ 24, 6 2ಲೆ 12, 2 14. ಓಕೆ, ಇದನ್ನ ಗುಣಾಕಾರ ಮಾಡೋಣ. 3 2ಲೆ 6, 3 2ಲೆ 6, 3 1ಲೆ 3. ಇಲ್ಲಿ ಮೈನಸ್ ಐತಿ, ಮೈನಸ್. ನೋಡ್ರಿ, ಇಲ್ಲಿ 2 ಸಂಖ್ಯೆಗಳು ಒಂದದಾವ, ಬೇಡ. ಹಂಗಾರೆ ಏನ್ ಮಾಡೋಣ? ಪೂರ್ತಿ ಸಾಲ್ವ್ ಮಾಡೋಣ. 1700ಕ್ಕ 144 ಕೂಡಿಸಿರ 1844 ಬಂತು. ಇದ್ರೊಳಗೆ 166 ಕಳಿ ಅಂದಾರ. 14ರಾಗ 6 ಕಳೆದ್ರೆ 8, 14ರಾಗ 7 ಕಳೆದ್ರೆ 7. ಲಾಸ್ಟ್ 78 ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ. ಓಕೆ, 4ರಾಗ ಎಷ್ಟು ಕಳಿಬೇಕು? ಇಲ್ಲಿ 2 ಕಳೆದ್ರೆ ಎಷ್ಟು ಬಂತು? 4ರಾಗ 3 ಒಂದ್ಲೆ ಎಷ್ಟು ಬರ್ಬೇಕು? ಇಲ್ಲಿ 3 ಬರ್ಬೇಕು. ಓಕೆ, ಇಲ್ಲಿ 3 ಒಂದ್ಲೆ 3 ಬರಿಬೇಕು. 8ರಾಗ 4 ಹೋದ್ರ 4, 478 ಐತಿ, ಇಲ್ಲ ಐತಿ. ಇದಾವ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್ ನೋಡ್ರಿ, 10 ಲಕ್ಷ ರೂಪಾಯಿ ಮೊತ್ತವನ್ನು 2 ವರ್ಷಗಳ ಅವಧಿಗೆ ಹೂಡಿಕೆ ಮಾಡಿದಾಗ ಗಳಿಸಬಹುದಾದ ಚಕ್ರ ಬಡ್ಡಿಯು ವರ್ಷಕ್ಕೆ ಲೆಕ್ಕ ಹಾಕತ್ತಾರ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 2401 ಆಗಿದೆ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ನೋಡ್ರಿ, ನಮಗ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ನಡುವಿನ ವ್ಯತ್ಯಾಸ ಕೊಟ್ಟಾಗ ಒಂದು ಸೂತ್ರ ಬರ್ತದೆ. ಏನಿಲ್ಲ, ಸಿಂಪಲ್ ಸೂತ್ರ. ಡಿಫರೆನ್ಸ್ ಎಷ್ಟು ವ್ಯತ್ಯಾಸ ಐತೆ ಅನ್ನೋದು. ಡಿಫರೆನ್ಸ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ರೇಟ್, ಇಲ್ಲ ಪೂರ್ತಿ ತಗೊಂಡ್ಬಿಡೋಣ, ರೇಟ್ ಡಿವೈಡೆಡ್ ಬೈ 100 ಸ್ಕ್ವೇರ್.
ಇಷ್ಟ. ಡಿಫ್ರೆನ್ಸ್ ಎಷ್ಟೈತಿ ಇಲ್ಲಿ 2401. ಈ ಸೂತ್ರ ಯಾವಾಗ ಅಂತಂದ್ರ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ನಡುವಿನ ವ್ಯತ್ಯಾಸವನ್ನ ಕೊಟ್ಟಾಗ. ಡಿಫ್ರೆನ್ಸ್ ಎಷ್ಟೈತಿ 2401. ಅಸಲು ಎಷ್ಟೈತಿ 10 ಲಕ್ಷ. ಅಸಲು 10 ಲಕ್ಷ ಅದ. ಓಕೆ, ಆರ್ ಅಂತಂದ್ರ ಗೊತ್ತಿಲ್ಲ, ಆರ್ ಸ್ಕ್ವೇರ್. 10 ಸ್ಕ್ವೇರ್ ಅಂತಂದ್ರೆ ಎಷ್ಟು ಬಂತು 10,000 ಆತು. ಇಲ್ಲಿ ಏನ್ ಮಾಡೋಣ, ಬರ್ಕೆಟ್ ತೆಗೆದು ಇಂಟು ಹಾಕೊಂಡ್ಬಿಡೋಣ. ಇವು 4 0 ಇಂದ ಇವು 4 0 ಹೋಯ್ತು. ಓಕೆ, ನೆಕ್ಸ್ಟ್ ಈಗ ಏನ್ ಮಾಡೋಣಪ್ಪ, ಈ ಕಡೆ ಬರೋಣ. 2401 ಐತಿ. ಇಲ್ಲಿ ಗುಣಾಕಾರದಾಗಿದ್ದ ಈ ಕಡೆ ಬಂದ್ರೆ ಏನಾಗ್ತೈತಿ, ಭಾಗಾಕಾರದೊಳಗ ಆಗ್ತೈತಿ. ಹೌದಾ ಇಲ್ಲ, ಭಾಗಾಕಾರದೊಳಗ ಬಂತು. ಸಾರಿ, 100 ಆಗ್ಬೇಕಲ್ಲ. ಎಷ್ಟಾಗಬೇಕು 100. ಓಕೆ, ಇದಕ್ಕ ಇಲ್ಲಿ ಆರ್ ಸ್ಕ್ವೇರ್ ಐತಿ. ಈ ಕಡೆ ಬಂದ್ರೆ ಏನಾಕತಿ, ಇದು ಅಂಡರ್ ರೂಟ್ ಆಕತಿ. 2401 ಯಾವ್ದ್ರದ್ದು ಅಂಡರ್ ರೂಟ್ ಇದ 59. ಸಾರಿ 49. ಯಾವ್ದ್ರದ್ದು 49. ಇದ್ರದ್ದು ಅಂಡರ್ ರೂಟ್ ಅಂದ್ರೆ 100ದ್ದು 10. ಹಂಗಾರೆ 10 ಇಂದ ಒಂದು ಪಾಯಿಂಟ್ ಹೋಯ್ತು. ಎಷ್ಟು ಬಂತು, 4.9% ಸರಿಯಾದ ಉತ್ತರ ಆಗಿರುವಂತದ್ದು. ನೋಡ್ರಿ, ಇಬ್ಬರು ಸಹೋದರರ ಪ್ರಸ್ತುತ ವಯಸ್ಸುಗಳ ನಡುವಿನ ಅನುಪಾತ 11:13 ಆಗಿದೆ. 6 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ನಡುವಿನ ಅನುಪಾತ 4:5 ಆಗಿತ್ತು. ಹಾಗಾದ್ರೆ 5 ವರ್ಷಗಳ ನಂತರ ಅವರ ನಡುವಿನ ಅನುಪಾತ ಎಷ್ಟು? ಈ ಒಂದು ಪ್ರಶ್ನೆಯನ್ನ 2 ರೀತಿ ಬಿಡಿಸಬಹುದು. ಒಂದು ಬೇಸಿಕ್, ಇನ್ನೊಂದು ಲಾಜಿಕ್ ಇಂದ. ಮೊದಲಿಗೆ ಎಷ್ಟಿತ್ತು ಅವ್ರದ್ದು ಅನುಪಾತ ಪ್ರೆಸೆಂಟ್? ಎಷ್ಟಿತ್ತು? 11:13 ಇತ್ತು. ಓಕೆ, 6 ವರ್ಷಗಳ ಹಿಂದ ಅವ್ರ ಅನುಪಾತ ಎಷ್ಟಿತ್ತು? 4:5 ಇತ್ತು. ಓಕೆ, ಯಾವಾಗಲೂ ವಯಸ್ಸುಗಳ ನಡುವೆ ಅಂತರ ಏನಿರಬೇಕು? ಸೇಮ್ ಇರಬೇಕು. ಇಲ್ಲಿ ಎಷ್ಟೈತಿ ಅಂತರ? 2. ಇಲ್ಲಿ ಎಷ್ಟೈತಿ ಅಂತರ? 1. ಹಂಗಾರೆ ಇಲ್ಲಿ 2 ಐತಿ, ಇಲ್ಲಿ 1 ಐತಿ, ತಪ್ಪಲ್ಲ? ಹಂಗಾರೆ ಇದಕ್ಕೆ ಏನ್ ಮಾಡೋಣ, 2ರಿಂದ ಗುಣಿಸೋಣ. 2ರಿಂದ ಗುಣಿಸಿರ ಸಮ ಆಕತಿ. ಇದಕ್ಕೆ 2ರಲ್ಲೇ ಗುಣಿಸಿರಿ ಅಂದ್ರೆ ಇದಕ್ಕೂ 2ರಲ್ಲೇ ಗುಣಿಸ್ತೀರಿ 8 ಆಯ್ತು. ಇದಕ್ಕೂ 2ರಲ್ಲೇ ಗುಣಿಸ್ತೀರಿ 10 ಆಯ್ತು. ಇದು 11:13 ಆಯ್ತು. ಓಕೆ, ಹಂಗಾರ ಎಷ್ಟು ಗ್ಯಾಪ್ ಐತಿ ನೋಡ್ರಿ, ಇಲ್ಲಿ 3 ಗ್ಯಾಪ್ ಐತಿ. ಈ ಕಡೆ ತಗೋರಿ, ಇಲ್ಲ ಈ ಕಡೆ ತಗೋರಿ, 2 ಕಡೆ ಸೇಮ್ ಇರ್ತೈತಿ. ಇಲ್ಲಿ ಅಂತರ ಎಷ್ಟೈತಿ? 3. ಇಲ್ಲಿ ನಮ್ಮ ಪ್ರಕಾರ ಗ್ಯಾಪ್ ಎಷ್ಟೈತಿ? 3 ಐತಿ. ಆದ್ರೆ ಆಕ್ಚುಲಿ ವರ್ಷದೊಳಗೆ ಎಷ್ಟೈತಿ? 6 ಐತಿ. ಇಲ್ಲಿ ಎಷ್ಟೈತಿ? 6. ಹಂಗಾರ ನಾವು ಈಗಿನ ಪ್ರೆಸೆಂಟ್ ಏಜ್ ಕಂಡು ಹಿಡ್ಕೋಬಹುದಲ್ಲ. ಪ್ರೆಸೆಂಟ್ ಎಷ್ಟೈತಿ? 11. 11 ಅಂದ್ರ ಎಷ್ಟು? 3 1 3 2 11 2 22. ಒಂದನೇದ ಒಂದು ವಯಸ್ಸು ಎಷ್ಟೈತಿ? 22. ಎರಡನೇದು ಒಂದು ಕಂಡು ಹಿಡ್ಕೋಬಹುದಲ್ಲ? 13. 13 1 13 2 ಎಷ್ಟಾಯ್ತು? 13 2 ಅಂದ್ರ 26. ನಮಗೆ ಇದನ್ನ ಕೇಳಿಲ್ಲ ಅವ್ರ. ಮುಂದೇನ್ ಕೇಳರು? 5 ವರ್ಷಗಳ ನಂತರ. ಇದಕ್ಕೆ 5 ಕೂಡಿಸಿದ್ರೆ ಎಷ್ಟು ಆಕತಿ? ಇದಕ್ಕೆ 5 ಕೂಡಿಸಿದ್ರೆ ಎಷ್ಟು ಆಕತಿ ನೋಡ್ರಿ. 22ಕ್ಕೆ 5 ಕೂಡಿಸಿರ 27. 26ಕ್ಕೆ 5 ಕೂಡಿಸಿದ್ರ 31 ಆಯ್ತು. ಇದು ಒಂದು ಮೆಥಡ್ ಆಯ್ತು. ಇನ್ನೊಂದು ಮೆಥಡ್ ಏನದ? ನಾರ್ಮಲ್ ಮೆಥಡ್. ಮೊದಲಿಗೆ ಅನುಪಾತ 11x ಇತ್ತು. ಇವಂದು ಎಷ್ಟಿತ್ತು? 13x ಇತ್ತು. ಓಕೆ, 6 ವರ್ಷಗಳ ಹಿಂದಂದ್ರೆ ಏನ್ ಮಾಡ್ಬೇಕು? -6 -6. ಹಿಂಗ್ ಮಾಡಿದ್ರ ಅನುಪಾತ ಎಷ್ಟೈತೆ ಅವ್ರದ? 4:5 ಐತಿ. ಗೊತ್ತಾಯ್ತಲ್ಲ? ಓಕೆ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್. 11 5 55x ಮೈನಸ್ ಐತಿ, ಮೈನಸ್ 5 6 30 ಇಸ್ ಈಕ್ವಲ್ ಟು ಈ ಕಡೆ ಬರೀ 13 4 52x ಮೈನಸ್ ಐತಿ, ಮೈನಸ್ 6 4 24. ಓಕೆ, 52 ಈ ಕಡೆ ಬಂದ್ರೆ ಏನಕ್ಕತಿ? ಮೈನಸ್ 55ರಾಗ 52 ಕಳೆದ್ರೆ ಎಷ್ಟು ಬಂತು? 3x. ಈ ಮೈನಸ್ ಇದ್ದದ್ ಈ ಕಡೆ ಬಂದ್ರೆ ಏನಕ್ಕತಿ? ಪ್ಲಸ್. ಪ್ಲಸ್ 30ರೊಳಗ ಮೈನಸ್ 24 ಕಳೆದ್ರೆ ಎಷ್ಟು ಬಂತು? 6. ಈ 3 ಗುಣಾಕಾರದಾಗ ಇದ್ದದ್ ಈ ಕಡೆ ಬಂದ್ರ ಭಾಗಾಕಾರ ಆಕತಿ. 3 1 3 2. ಹಂಗಾರ x ನ ಬೆಲೆ ಎಷ್ಟು ಬಂತು? 2. ನೋಡ್ರಿ, ಈಗ ಈ ಒಂದು ವಯಸ್ಸು ಎಷ್ಟೈತಿ? 11x. 11 2 22. ಈ ಒಂದು ವಯಸ್ಸು ಎಷ್ಟೈತಿ? 13x. 13x ಅಂದ್ರ 13 × 2 ಅಂದ್ರ 36. 13 2 26. ಇನ್ನ ಎಷ್ಟು ವರ್ಷ ಬಿಟ್ಟು ಕೇಳ್ಯಾರ ಅವರು? 5 ವರ್ಷ. ಪ್ಲಸ್ 5 ಪ್ಲಸ್ 5 ಇದಕ್ಕೆ ಕೂಡಿಸಿರ 27, ಇದಕ್ಕೆ ಕೂಡಿಸಿದ್ರ 31. ನಿಮ್ಗೆ ಯಾವ ಮೆಥಡ್ ಇಷ್ಟ ಆಗ್ತದ ಆ ಮೆಥಡ್ಲೆ ಮಾಡ್ರಿ. ಓಕೆ, ಮುಂದಿನ ಪ್ರಶ್ನೆ ಏನದ? ಒಂದು ಸಂಖ್ಯೆಯನ್ನು 40% ಮತ್ತು 60% ಸತತವಾಗಿ ಹೆಚ್ಚಿಸುವ ಬದಲು ಅದನ್ನ ಏನ್ ಮಾಡಿದಾರ? 44ರಷ್ಟು ಕಡಿಮೆ ಮಾಡಿದಾರ. ಓಕೆ, ಹಾಗಾದ್ರೆ ಫಲಿತ ಮೌಲ್ಯವು ಬೇಕಾಗಿರುವ ಸರಿಯಾದ ಮೌಲ್ಯದ ಎಷ್ಟು ಶೇಕಡಾಗೆ ಸಮನಾಗಿದೆ ಅಂತ ಕೇಳಿದಾರೆ. ಓಕೆ, ನೋಡ್ರಿ, ಫಸ್ಟ್ 40%, ಆಮೇಲೆ 60% ಸಕ್ಸೆಸಿವ್ ಆಗಿ ಹೆಚ್ಚಿಗೆ ಮಾಡತಾರ. ನಮಗ್ ಗೊತ್ತೈತಿ a ಪ್ಲಸ್ ಬಿ ಪ್ಲಸ್ a ಇಂಟು ಬಿ ಭಾಗಿಸು 100. a ಪ್ಲಸ್ ಬಿ ಅಂದ್ರ
40 ಪ್ಲಸ್ 60 ಮೈಂಡ್ ಒಳಗೆ ಮಾಡ್ಬೋದಿತ್ತು, ಆದ್ರೂ ಬರದ ತೋರ್ಸತ್ತೀನಿ. ಪ್ಲಸ್ ಎ ಇಂಟು ಬಿ ಅಂದ್ರೆ 6 4 24, ಮುಂದೆರಡು 0 ಭಾಗಿಸು 100. ಇವೆರಡು 0 ಇಂದ ಇವೆರಡು 0 ಕ್ಯಾನ್ಸಲ್ ಆಯ್ತು. 100 ಪ್ಲಸ್ 24 ಅಂದ್ರೆ ಎಷ್ಟಾಯ್ತು? 124. 100 ರೂಪಾಯಿ ವಸ್ತುವನ್ನ 124 ಹೆಚ್ಚಿಗೆ ಮಾಡ್ಯಾರ ಅಂದ್ರೆ ಈಗ ಅದ್ರ ಬೆಲೆ ಎಷ್ಟಿರ್ತತಿ? 224 ಇರ್ತತಿ. ರೈಟ್? 100 ರೂಪಾಯಿ ವಸ್ತುವನ್ನ 124 ಹೆಚ್ಚಿಗೆ ಮಾಡ್ಯಾರ ಅಂದ್ರೆ ಅದ್ರ ಬೆಲೆ ಎಷ್ಟಿರ್ತತಿ? 224 ಇರ್ತತಿ. ಓಕೆ, ಇದೊಂದು ಕಂಡೀಷನ್ ಆಯ್ತು ಮೊದ್ಲೇದು. ಹಿಂಗ್ ಮಾಡೋ ಬದ್ಲಿ ಏನ್ ಮಾಡ್ಯಾರ ಅವರು? 44ರಷ್ಟು ಕಡಿಮೆ ಮಾಡ್ಯಾರ. 100ರೊಳಗ 44 ಕಡಿಮೆ ಮಾಡ್ಯಾರ ಅಂದ್ರೆ ಈಗ ಎಷ್ಟು ಇರ್ತತಿ ಅದ್ರದ್ದು? 56 ಇರ್ತತಿ. ಎಷ್ಟಿರ್ತತಿ? 56 ಇರ್ತತಿ. ಹಂಗಾರೆ ಏನ್ ಮಾಡ್ಬೇಕಾಗೈತಿ ಈಗ? ಫಲಿತ ಮೌಲ್ಯವು ಬೇಕಾಗಿರುವ ಸರಿಯಾದ ಮೌಲ್ಯದ ಎಷ್ಟು ಶೇಕಡ ಅದ? ಫಲಿತ ಮೌಲ್ಯ ಅಂದ್ರೆ ಇದು 56. ಸರಿಯಾದ ಮೌಲ್ಯ ಯಾವುದು? ಇದು 224ರ ಎಷ್ಟು ಶೇಕಡ? ಶೇಕಡ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀವಿ. 56 ಒಂದ್ಲೆ 56 4ಲೆ 4 ಒಂದ್ಲೆ 4 25ಲೆ. ಹಂಗಾರೆ ಎಷ್ಟು ಶೇಕಡ ಬಂತು? 25 ಶೇಕಡ. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಮಾನವು ಎ ಎಂಬ ಒಂದು ಸ್ಥಳದಿಂದ ಪ್ರಾರಂಭಿಸಿ 29 ಗಂಟೆಗಳಲ್ಲಿ ಬಿ ಎಂಬ ಇನ್ನೊಂದು ಸ್ಥಳವನ್ನು ತಲುಪುತ್ತಾನೆ. ಅವನು ತನ್ನ ಪ್ರಯಾಣದ 2/9ರಷ್ಟು ದೂರವನ್ನು 9 ಕಿಲೋಮೀಟರ್ ಪ್ರತಿ ಗಂಟೆ, ಉಳಿದ ದೂರವನ್ನು 12 ಕಿಲೋಮೀಟರ್ ಪ್ರತಿ ಗಂಟೆ ಕ್ರಮಿಸುತ್ತಾನೆ. ಹಾಗಾದ್ರೆ ಎ ಮತ್ತು ಬಿ ನಡುವಿನ ದೂರ ಎಷ್ಟು? ನೋಡ್ರಿ, ಇಲ್ಲಿ ನಮ್ಗೆ ಕೊಟ್ರ ಏನ್ ಕೊಟ್ರು? ಟೋಟಲ್ ದೂರ 9 ಇತ್ತು, ಅದ್ರಾಗ 2 ಅಂತ ಕೊಟ್ರ. ಹಂಗಾರೆ ಟೋಟಲ್ ದೂರ ಎಷ್ಟಿರ್ತತಿ? ಏನ ಆನ್ಸರ್ ಬಂದ್ರು 9ರಿಂದ ಗುಣಿಸಲ್ಪಟ್ಟಿರ್ತೈತಿ. ರೈಟ್? ಹಂಗಾರ ಚೆಕ್ ಮಾಡೋಣ 9ರಿಂದ ಹೋಗುವಂತ ಸಂಖ್ಯೆ ಯಾವ್ದು? 3 4 2 6 6 3 9. ಈ ಸಂಖ್ಯೆ 9ರಿಂದ ಹೋಗ್ತದೆ. 6 3 9 7 ಉಳಿತು, ಇದು ಹೋಗಲ್ಲ. 8 2 11 10 ಈ ಸಂಖ್ಯೆ ಹೋಗಲ್ಲ. 6 4 10 2 12 ಈ ಸಂಖ್ಯೆನೂ ಹೋಗಂಗಿಲ್ಲ. ಡೈರೆಕ್ಟ್ ಟಿಕ್ ಹಾಕಿ ಆನ್ಸರ್ ಮುಂದೆ ಹೋಗ್ಬೋದಾಗಿತ್ತು. ಇಷ್ಟು ದೊಡ್ಡ ಪ್ರಶ್ನೆ ಐತಂತ ಅಂಜೋ ಅವಶ್ಯಕತೆ ಇಲ್ಲ. ನಾವು ಪೂರ್ತಿ ಸಾಲ್ವ್ ಮಾಡ್ತೇವ್ರಿ ಅಂತಂದ್ರೆ ಏನ್ ಮಾಡ್ರಿ? ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ರಲ್ಲಿ? 9. ಟೋಟಲ್ ಡಿಸ್ಟೆನ್ಸ್ 9 ಅನ್ಕೊಳ್ಳೋಣ. ಇದ್ರೊಳಗೆ 2 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 2 ಕಿಲೋಮೀಟರ್. ಎಷ್ಟು ಸ್ಪೀಡ್ನಾಗ ಹೊಂಟಾನವ? 9 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ನಾಗ ಹೊಂಟಾನ. ಓಕೆ, ಇನ್ನು ಉಳಿದಿದ್ದು ಎಷ್ಟಂಗಾರ? 7. ಇದನ್ನ ಎಷ್ಟು ಸ್ಪೀಡ್ನಾಗ ಹೊಂಟಾನವ? 12 ಕಿಲೋಮೀಟರ್ ಪ್ರತಿ ಗಂಟೆ ಒಳಗೆ ಹೋಗೋಣ. ಇದು ಡಿಸ್ಟೆನ್ಸು, ಇದು ಸ್ಪೀಡ್. ನಮ್ಗೆ ಇಲ್ಲಿ ಏನ್ ಸಿಗ್ತದೆ ಹಂಗಾರ? 2 ಭಾಗಾಕಾರ ಮಾಡ್ರ ಟೈಮ್ ಸಿಗ್ತದಲ್ಲ. 2/9 7/12. ಓಕೆ, ಈಗ ಇಲ್ಲಿ ಏನ್ ಕೊಟ್ರು ನಮಗ? ಎಷ್ಟು? ಇಲ್ಲಿ 2 ಗಂಟೆ ಕೊಟ್ರು ಕೂಡಿಸಿದ 29 ಗಂಟೆ ಅಂತ. ಹಂಗಾರೆ ಟೈಮ್ ಇಲ್ಲಿ ಕೂಡ್ಸೋಣ. ಟೈಮ್ 2 ಸಮಾದವ, ಇಲ್ಲಿ ಲಸ ಇಲ್ಲ. ಅದಕ್ಕೆ ಏನ್ ಮಾಡೋಣ? ಲಸ ಸಮ ಮಾಡ್ಕೊಂಡು ಇದಕ್ಕ ಎಷ್ಟರಲ್ಲಿ ಗುಣಿಸೋಣ? 4ರಲ್ಲಿ. ಇದಕ್ಕೂ 4ರಲ್ಲಿ, ಇದಕ್ಕೂ 3ರಲ್ಲಿ, ಇದಕ್ಕೂ 3ರಲ್ಲಿ. ಯಾಕಂದ್ರೆ ನೋಡ್ರಿ 2 ಸಮ ಹಾಕೋಲ್ಲ. 4 2 8 9 4 36 ಪ್ಲಸ್ 7 3 21 12 3 36 ಕೂಡ್ಸೋಣ. ಈಗ 36 36 21ಕ್ಕೆ 8 ಕೂಡಿಸಿರ 29 ಬಂತು. ಹಂಗಾರ ನಮ್ಮ ಪ್ರಕಾರ ಸಮಯ ಎಷ್ಟು ತಗೊಂಡೈತಿ? 29/36 ತಗೊಂಡೈತಿ. ಆಕ್ಚುಯಲ್ ಆಗಿ ಎಷ್ಟು ತಗೊಂಡೈತಿ? 29 ಗಂಟೆ. ಎಷ್ಟು ತಗೊಂಡೈತಿ? 29 ಗಂಟೆ. ಏನ್ ಕಂಡುಹಿಡಿಬೇಕು ನಾವು? ದೂರ ಕಂಡುಹಿಡಿಬೇಕು. ದೂರ ಎಷ್ಟೈತಿ? 9. 9 ಅಂದ್ರ ಎಷ್ಟು? ನೋಡ್ರಿ, ನಿಮಗೆ ಕಡ್ತ ಹೊಡ್ಯಾಕ ಡೈರೆಕ್ಟ್ ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ರಿ? ಇವ್ನ 2 ಗುಣಾಕಾರ ಮಾಡ್ಕೊಡ್ರಿ. 29 × 9 ಭಾಗಿಸು 29. ಭಾಗಾಕಾರದಾಗಿದ್ದದ್ದು ಈ ಕಡೆ ಹೋದ್ರೆ ಏನಕ್ಕೈತಿ? ಗುಣಾಕಾರ. 29 ಒಂದ್ಲೆ 36 9 ಎಷ್ಟು ಬರ್ತೈತಿ? 324 ಬರ್ತೈತಿ. ಆದ್ರೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ದೂರ ಇಲ್ಲಿ ಕೊಟ್ಟ ಬಿಟ್ಟಿದ್ರಲ್ಲ 9 ಅಂತೇಳಿ, ಇದ್ರ ಮ್ಯಾಗ ನಾವ್ ಏನ್ ಮಾಡ್ಕೋಬಹುದಾಗಿತ್ತು? ಆನ್ಸರ್ ಅನ್ನ ಕಂಡು ಹಿಡ್ಕೋಬೇಕಾಗಿತ್ತು. 9 ದೂರ ಆಯ್ತಂದ್ರೆ ನಾವು ಲಾಸ್ಟಕ್ಕೆ ಬಂದು 9ರ ಗುಣಾಕಾರನ ಚೆಕ್ ಮಾಡ್ಬೇಕು. ಡೈರೆಕ್ಟ್ ಆಗಿ 9ರ ಗುಣಾಕಾರ ಚೆಕ್ ಮಾಡಿ ಪಟ್ ಅಂತ ಮುಂದೆ ಹೋಗ್ಬಿಡೋಣ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು 1 ರೂಪಾಯಿಗೆ 15 ಮಾವಿನ ಹಣ್ಣುಗಳನ್ನ ಖರೀದಿಸ್ತಾನ. ಅವನಿಗೆ 25% ನಷ್ಟ ಉಂಟಾದರೆ ಆತ 1 ರೂಪಾಯಿಗೆ ಎಷ್ಟು ಹಣ್ಣುಗಳನ್ನು ಮಾರಾಟ ಮಾಡ್ಯಾನ? 1 ರೂಪಾಯಿಗೆ ಎಷ್ಟು ಮಾವಿನ ಹಣ್ಣು? 15 ಮಾವಿನ ಹಣ್ಣು. ಹಂಗಾರ 1 ಮಾವಿನ ಹಣ್ಣಿಗೆ ಎಷ್ಟು ಬಿತ್ತು? 1/15. ಹೌದಲ್ಲ? 1 ರೂಪಾಯಿಗೆ 15 ಮಾವಿನ ಹಣ್ಣು ಅಂದ್ರ 1 ಮಾವಿನ ಹಣ್ಣಿಗೆ 1/15. ಕರೆಕ್ಟ್. ಓಕೆ, ಇದ್ರ ಮ್ಯಾಗ ಎಷ್ಟು ಲಾಸ್ ಆಗೈತೆ? ಹಂಗ 25% ಲಾಸ್ ಆಗೈತಿ. 25% ಲಾಸ್ ಆಗೈತೆ ಅಂದ್ರ ಮಾರಿರ್ತಾನೆ ಎಷ್ಟಕ್ಕವ? 75%. ಹೌದಲ್ಲ? 25% ಲಾಸ್ ಆಗೈತೆ ಅಂದ್ರೆ ಎಷ್ಟಕ್ಕೆ ಮಾರಿರ್ತಾನೆ? 75. 15 ಒಂದ್ಲಿ 15 15 5 75 2 ಒಂದ್ಲಿ 2 2 20 100. ಓಕೆ, ಹಂಗಾರ
ಒಂದು ಮಾವಿನ ಹಣ್ಣಿಗೆ ಎಷ್ಟಾಗೈತಿ 1/20 ರೂಪಾಯಿ. ಹಂಗಾರ 1 ರೂಪಾಯಿಗೆ ಎಷ್ಟಾಕತಿ 20 ರೂಪಾಯಿ. ಆಟೋಮೆಟಿಕಲಿ ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಏನ್ ಪೂರ ತಲೆ ಕೆಡಿಸ್ಕೊಬೇಡ್ರಿ. ಇದನ್ನೇನ್ ಮಾಡ್ರಿ, ಉಲ್ಟಾ ಮಾಡ್ಬರ್ಕೋರು. ಉಲ್ಟಾ ಮಾಡ್ಬರ್ಕೊಂಡ್ರೆ ಎಷ್ಟಾಯ್ತು 1/15. 25% ನಷ್ಟ ಆಗೈತೆ ಅಂದ್ರೆ ಎಷ್ಟಕ್ಕೆ ಮರಿತಾನೋ 75% ಮರಿತಾನೋ. 15 ಒಂದ್ಲೆ 15 5ಲೆ 5 ಒಂದ್ಲೆ 5 20ಲೆ 20 ಬಂದೈತಿ. 20 ಟಿಕ್ ಹಾಕಿ ಮುಂದೆ ಹೋಗ್ಬಿಡ್ರಿ. ನೆಕ್ಸ್ಟ್, ಅಮಿತ್ ಅವರು ವಿನೀತ್ನ 3 ಪಟ್ಟು ದಕ್ಷತೆಯಿಂದ ಕೆಲಸ ಮಾಡ್ತಾರೆ. ಒಬ್ಬ ಅಮಿತ್ ಅದಾನ, ಒಬ್ಬ ವಿನೀತ್ ಅದಾನ. ಅಮಿತ್ ಏನ್ ಮಾಡ್ತಾನೋ, ಇವ್ 1 ಕೆಲಸ ಮಾಡ್ರೆ ಎಷ್ಟು ಕೆಲಸ ಮಾಡ್ತಾನೋ 3 ಕೆಲಸ ಮಾಡ್ತಾನ. ಹಂಗಾರೆ ಟೈಮ್ ಏನಿರ್ತತಿ ಇದ್ರದ್ದು ಉಲ್ಟಾ ಇರ್ತತಿ. ಇದು ಎಫಿಸಿಯನ್ಸಿ, ಅವ್ರು ಮಾಡುವಂತ ಕೆಲಸ. ಟೈಮ್ ಏನಿರ್ತತಿ ಉಲ್ಟಾ ಇರ್ತತಿ. 1:3 ಇರ್ತತಿ. ಓಕೆ, ಹಂಗಾರೆ ಟೋಟಲ್ ಲಸ ಎಷ್ಟು ಬರ್ತತಿ 3 ಬರ್ತತಿ. ಓಕೆ, 1 ಮತ್ತು 3 ಲಸ ಎಷ್ಟು 3. ಇದು ಟೋಟಲ್ ಕೆಲಸ, ವರ್ಕ್. ಇಲ್ಲಿ 32 ದಿನ ಕಡಿಮೆ ತಗೊಂಡಾರ. ಇಲ್ಲಿ ನಮ್ಮ ಪ್ರಕಾರ ಎಷ್ಟು ಟೈಮ್ ಕಡಿಮೆ ತಗೊಂಡ್ರು, 2 ಕಡಿಮೆ ತಗೊಂಡ್ರ. 2 ಅಂದ್ರೆ ಎಷ್ಟು 32 ದಿನ. 2 ಅಂದ್ರೆ ಇಲ್ಲಿ ಎಷ್ಟು ಕಡಿಮೆ ಇದೆ 32 ದಿನ ಕಡಿಮೆ ತಗೊಂಡ್ರ. ಏನ್ ಕಂಡುಹಿಡಿಬೇಕಪ್ಪ ನಾವು, ಅವ್ರಿಬ್ಬರು ಒಟ್ಟಾಗಿ ಕೆಲಸ ಮಾಡ್ರ 2 ದಿವಸನಾಗ ಪೂರ್ಣಗೊಳಿಸ್ತಾರ. ನೋಡ್ರಿ, ಇವ್ 1 ದಿವ್ಸಕ್ಕೆ 3 ಮಾಡ್ತಾನ, ಇವ್ 1 ದಿವ್ಸಕ್ಕೆ 1 ಮಾಡ್ತಾನಾಗಾರ ಇವ್ರಿಬ್ಬರು ಕೂಡ 1 ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ 4 ಕೆಲಸ ಮಾಡ್ತಾರ. ಟೋಟಲ್ ಕೆಲಸ ಎಷ್ಟಿತ್ತು 3. ಇವ್ರಿಬ್ಬರು ಕೂಡ ಕೆಲಸ ಮಾಡ್ರ ಇಷ್ಟು ದಿವ್ಸನಾಗ ಮುಗಿಸ್ತಾರ. ಎಷ್ಟು ದಿವ್ಸನಾಗ ಮುಗಿಸ್ತಾರೋ ಇಷ್ಟು 3/4 ಹೌದಿಲ್ಲ. ಹಂಗಾರ 2 ಅಂದ್ರ 32 ಕೊಟ್ಟರು, 3/4 ಅಂದ್ರ ಎಷ್ಟು ಡೈರೆಕ್ಟ್ ಕಟ್ತಾವ್ರಿ. ಇಲ್ಲಾಂದ್ರೆ ಇವ್ನ 2 ಗುಣಾಕಾರ ಮಾಡ್ಕೊಂಡು ಕಟ್ತಾವ್ರಿ. 3/4 ಇಂಟು 32/2. 2 ಒಂದ್ಲಿ 2 2 ಎಷ್ಟಲಿ ಇವತ್ತು, ಇಲ್ಲಾಂದ್ರೆ 2 ಹೊಡೆದ್ಬಿಡ 2 16ಲಿ 4 ಒಂದ್ಲಿ 4 4 4ಲಿ 16 4 3ಲಿ ಎಷ್ಟು ಬಂತು 12 ದಿನ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ಗಡಿಯಾರವನ್ನು ಅದರ ನಮೂದಿತ ಬೆಲೆಯ 3/10 ಬೆಲೆಯಲ್ಲಿ ಮಾರಾಟ ಮಾಡಿದಾಗ 16% ನಷ್ಟ ಉಂಟಾಗುತ್ತದೆ. ಗಡಿಯಾರದ ನಮೂದಿತ ಬೆಲೆ ಮತ್ತು ಅಸಲು ಬೆಲೆಯ ನಡುವಿನ ಅನುಪಾತ ಎಷ್ಟು? ಒಂದು ಅನ್ಕೋಣಿಗ ಮಾರ್ಕೆಟ್ ಪ್ರೈಸ್ ಅಂದ್ರೆ ನಮೂದಿತ ಬೆಲೆ, ಇನ್ನೊಂದು ಮಾರಿದ ಬೆಲೆ. ನಮೂದಿತ ಬೆಲೆ 10 ರೂಪಾಯಿ ಇದ್ರ ಅದನ್ನ ಎಷ್ಟು ರೂಪಾಯಿಗೆ ಮಾರ್ಯಾರ ಅವ್ರ 3 ರೂಪಾಯಿಗೆ ಮಾರ್ಯಾರ. ಹಿಂಗ ಮಾರಿದಾಗ ಏನಾಗೈತೆ ಅವ್ರಿಗೆ 16% ಲಾಸ್ ಆಗೈತಿ. ಹಂಗಾರ ಮಾರಿದ್ದ ಎಷ್ಟು ರೂಪಾಯಿಕ 3 ರೂಪಾಯಿಕ. ಈಗ 3 ರೂಪಾಯಿಗೆ ಮಾರ್ಯಾನಂದ್ರ ಅಸಲು ಬೆಲೆ ಎಷ್ಟಿತ್ತು ನಮಗ್ ಗೊತ್ತಿಲ್ಲ. ಅದ್ರ ಮ್ಯಾಗ 16% ಲಾಸ್ ಮಾಡ್ಕೊಂಡ್ ಮಾರ್ಯಾನಂದ್ರ ಅವ್ 84% ಮಾರಿರ್ತಾನ ಹೌದಿಲ್ಲ. ಕಾಸ್ಟ್ ಪ್ರೈಸ್ ಮ್ಯಾಗ 84% ಲಾಸ್ ಮಾರಿದಾಗ ಎಷ್ಟು ಬಂದೈತಿ ಅವಂಗ 3 ರೂಪಾಯಿ ಬಂದೈತಿ. ಹಂಗಾರ ಕಾಸ್ಟ್ ಪ್ರೈಸ್ ನಾವ್ ಇಲ್ಲಿಂದ ತಗೋಬಹುದಲ್ಲ. ಓಕೆ, ಕಡ್ತಾ ಹೊಡ್ಯಾನ. ಹೆಂಗ ಎಷ್ಟರಲ್ಲಿ ಹೊಡ್ಯಾನ 4ರಲ್ಲಿ ಹೊಡ್ಯಾನ. 4 2ಲಿ 8 4 1ಲಿ 4 4 25ಲಿ. ಇಲ್ಲಿ 3 ಈ ಕಡೆ ಐತಿ, ಈ ಕಡೆ ಬಂದ್ರೆ ಏನಾಕತಿ ಭಾಗಾಕಾರದಾಗತಿ. ಇಲ್ಲಾಂದ್ರೆ ಪೂರ್ತಿ ಈ ಕಡೆ ತಗೊಂಬರ್ರಿ. ಹೋಲ್ 3 ಈ ಭಾಗಾಕಾರದಾಗಿದ್ದದ ಈ ಕಡೆ ಬಂದ್ರ ಗುಣಾಕಾರ ಭಾಗಿಸು ಇಲ್ಲಿ ಗುಣಾಕಾರದಾಗಿದ್ದದ ಈ ಕಡೆ ಬಂದ್ರ ಭಾಗಾಕಾರ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್. ಓಕೆ, 3 1ಲಿ 3 7. ಹಂಗಾರ ಕಾಸ್ಟ್ ಪ್ರೈಸ್ ಎಷ್ಟು ಬಂತು 25/7 ಬಂತು. ಓಕೆ ನೋಡ್ರಿ, ಕಾಸ್ಟ್ ಪ್ರೈಸ್ ಎಷ್ಟು ಬಂತು 25/7 ಬಂತು. ನೀವು ಏನ್ ಕಂಡುಹಿಡಬೇಕು, ನಮೂದಿತ ಬೆಲೆ ಮತ್ತು ಅಸಲು ಬೆಲೆಯ ನಡುವಿನ ಅನುಪಾತ ಕಂಡುಹಿಡಬೇಕು. ನಮೂದಿತ ಬೆಲೆ ಎಷ್ಟೈತಿ 10, ಅಸಲು ಬೆಲೆ ಎಷ್ಟೈತಿ 25/7. ಇದರ ನಡುಕಿನ ಅನುಪಾತ ಕಂಡುಹಿಡಬೇಕು. 5 2ಲಿ 10 5 5ಲಿ 25. ಈ 7 ಈ ಕಡೆ ಬಂದ್ರೆ ಏನಕ್ಕತಿ ಗುಣಾಕಾರದಾಕತಿ. 7 2ಲಿ 14 ಅನುಪಾತ 5. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. 20ನೆಯ ಪ್ರಶ್ನೆ ನೋಡ್ರಿ. ಒಂದು ತ್ರಾಪಿಜ್ಯದ ಸಮಾಂತರ ಬಾಹುಗಳ ಉದ್ದವು 15 ಸೆಂಟಿಮೀಟರ್ ಮತ್ತು 16 ಸೆಂಟಿಮೀಟರ್ ಆಗಿದ್ದು ಅದರ ವಿಸ್ತೀರ್ಣ 961 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಹಾಗಾದ್ರೆ ಸಮಾಂತರ ಬಾಹುಗಳ ನಡುವಿನ ಅಂತರ ಎಷ್ಟು? ಅಂದ್ರೆ ಇಂಡೈರೆಕ್ಟ್ ಆಗಿ ಅವ್ರು ಏನ್ ಕೇಳತ್ತಾರೋ ಹೈಟ್ ಕೇಳತ್ತಾರ. ನಮಗ ಸಮಾಂತರ ಬಾಹುಗಳದ ಸೂತ್ರ ಗೊತ್ತದ. 1/2 S1 ಪ್ಲಸ್ S2 ಅಂದ್ರ ಸೈಡ್ 1 ಪ್ಲಸ್ ಸೈಡ್ 2 ಇಂಟು H ಇಸ್ ಈಕ್ವಲ್ ಟು ಏರಿಯಾ. ಓಕೆ, ನಮಗ್ ಗೊತ್ತೈತಿ 1/2 1/2 ಬರ್ಕೊಂಡ್ವಿ. ಉದ್ದ ಎಷ್ಟೈತಿ 15, ಅಗಲ ಎಷ್ಟೈತಿ 16. 15 ಪ್ಲಸ್ 16 ಅಂತಂದ್ರೆ ಡೈರೆಕ್ಟ್ ಬರ್ಕೊಂಡ್ಬಿಡುನು 31 ಇಂಟು ಹೈಟ್ ನಾವು ಕಂಡು ಹಿಡಿಬೇಕೈತಿ H. ಏರಿಯಾ ಕೊಟ್ರಲ್ಲಿ 961. ಓಕೆ ನೋಡಿ ಹೆಂಗ್ ಹೊಡಿನೂ ಕಡ್ತಾ 31 ಇಲ್ಲಿ ಗುಣಾಕಾರದಾಗಿದ್ದದ ಈ ಕಡೆ ಬಂದ್ರೆ ಏನಕ್ಕತಿ ಭಾಗಾಕಾರ. 31 3ಲೆ 93. 93 ಅಂದ್ರೆ ಎಷ್ಟು ಉಳಿತು 3. 31 1ಲೆ 31 ಮುಗಿತ್ತು. H ಇಸ್ ಈಕ್ವಲ್ ಟು ಇಲ್ಲಿ ಭಾಗಾಕಾರದಾಗಿದ್ದದ್ದು 2 ಈ ಕಡೆ ಬಂದ್ರೆ ಏನಕ್ಕತಿ ಗುಣಾಕಾರ. 31 ಇಂಟು 2 ಅಂದ್ರೆ ಎಷ್ಟು ಬಂತು 62 ಸೆಂಟಿಮೀಟರ್. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ
ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಿಮ್ಮ ಒಪಿನಿಯನ್ಸ್ ಗಳನ್ನ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಶೇರ್ ಮಾಡ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.